ರಾಜ್ಯ ಕಾರ್ಯಕಾರಿಣಿ ಪಟೇಲ್ ಸುಮಣ್ಣಪ್ಪ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿ 19ನೇ ತಾರೀಕು ಅಂದರೆ ನಾಳೆ ದಿನ ಅರಮನೆ ಮೈದಾನದಲ್ಲಿ ನೆರವೇರ್ತಾ ಇದೆ. ಬೆಳಗ್ಗೆ 8:30ರಿಂದನೇ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪ್ರತಿನಿಧಿಗಳು ಆಗಮಿಸ್ತಾರೆ. ಬೆಳಗ್ಗೆ 9:45ಗೆ ಸರಿಯಾಗಿ ಧ್ವಜಾರೋಹಣವು ಕೂಡ ನೆರವೇರ್ತದೆ. ಈ ಒಂದು ಕಾರ್ಯಕಾರಿಣಿಯ ಉದ್ಘಾಟನೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಗಜೇಂದ್ರ ಸಿಂಗ್ ಶೆಖಾವತ್ ರವರು ಕಾರ್ಯಕಾರಿಣಿಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಸೋಮಣ್ಣ ಅವರು, ಶೋಭಾ ಕರಂದ್ಲಾಜೆ ಅವರು, ಎಲ್ಲ ಕೇಂದ್ರ ಸಚಿವರು, ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ಪ್ರತಿನಿಧಿಗಳು ಕೂಡ 1250ಕ್ಕೂ ಹೆಚ್ಚು ಪ್ರತಿನಿಧಿಗಳು ಒಂದು ರಾಜ್ಯದ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳಿರ್ಬೋದು, ಬಾಗಲಕೋಟೆ, ದಾವಣಗೆರೆ ದಕ್ಷಿಣ, ಅದೇ ರೀತಿ ಬಾಗೇಪಲ್ಲಿ ಉಪಚುನಾವಣೆಯೂ ಕೂಡ ಬರುವಂಥ ಸಾಧ್ಯತೆ ನಿಚ್ಚಳವಾಗಿರೋದ್ರಿಂದ, ಹಾಗೆ ವಿಧಾನ ಪರಿಷತ್ ಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ನಮ್ಮ ಕಾರ್ಯಕರ್ತರ ಚುನಾವಣೆ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗಳು, ಬಹುಶಃ ಮುಂದಿನ 6 ತಿಂಗಳುಗಳು ಚುನಾವಣಾ ಪರ್ವ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂಘಟನೆಯನ್ನು ಯಾವ ರೀತಿ ಸಜ್ಜುಗೊಳಿಸಬೇಕು ಎಲ್ಲದರ ಬಗ್ಗೆನೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು ಬಹುತೇಕ 3 ವರ್ಷಗಳು ತುಂಬ್ತಾ ಇದೆ. ಸದ್ಯದರಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಗಳು ಜನ ಅಂತೂ ಬೇಸತ್ತು ಹೋಗಿದ್ದಾರೆ. ಇಂಥ ಭ್ರಷ್ಟ, ಬಡವರ ವಿರೋಧಿ, ರೈತ ವಿರೋಧಿ, ಯುವಕರ ವಿರೋಧಿ, ಯುವಜನತೆ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕುವಂಥ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಚರ್ಚೆಗಳು ಕೂಡ ನಡೀತದೆ. ಕೆಲವು ನಿರ್ಣಯಗಳನ್ನು ಕೂಡ ನಾಳೆ ನಾವು ತೆಗೆದುಕೊಳ್ಳಿದ್ದೇವೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ನಾಡಿನ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರಾಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಸಾರ್ವಜನಿಕ ಜೀವನದ 50 ವರ್ಷಗಳನ್ನು ಪೂರೈಸಿದ್ದಾರೆ. ಅಂದರೆ ಜನಸಂಘ ಕಾಲದಿಂದ ಅವರು ಮಂಡ್ಯದಿಂದ ಶಿಕಾರಿಪುರಕ್ಕೆ ಹೋದ ನಂತರದಲ್ಲಿ, ಆ ಜನಸಂಘ ಕಾಲದಿಂದಲೂ ಸಹ ಇಲ್ಲಿಯವರೆಗೆ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಸೇವೆ ಮತ್ತು ಸಂಘಟನೆಗೆ ಅವರು ಭಾರತೀಯ ಜನತಾ ಪಾರ್ಟಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ನಾಳೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಅಭಿನಂದನಾ ಒಂದು ಕಾರ್ಯಕ್ರಮ ಕೂಡ ನೆರವೇರಲಿದೆ. ಮತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಪ್ರೇರಣೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, VS ಆಚಾರ್ಯ ಅವರು, ತಂಗಾ ಅವರು, ಕರ್ಕಿ ಅವರು, ಶಂಕರಮೂರ್ತಿಗಳು, ಅನೇಕ ಹಿರಿಯರ ಒಂದು ತಪಸ್ಸು, ಕಾರ್ಯಕರ್ತರ ಒಂದು ತಪಸ್ಸು, ಇದೆಲ್ಲದರ ಪರಿಣಾಮವಾಗಿ ಇವತ್ತು ಪಕ್ಷ ಎಷ್ಟೊಂದು ಭದ್ರವಾಗಿ ಇವತ್ತು ನೆಲೆನ ಹೊರದಕ್ಕೆ ಸಾಧ್ಯ ಆಗಿದೆ ಅಂತ ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಅಭಿನಂದನೆಯನ್ನು ಕೂಡ ನಾಳೆ ಸಲ್ಲಿಸೋರಿದ್ದೆ, ಸನ್ಮಾನ ಮಾಡೋರಿದ್ದೇವೆ. ವಿಶೇಷವಾಗಿ ಮುಂದಿನ ಕೆಲಸ ನಾವು ಸಂಘಟನೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಕಾರ್ಯಕಾರಿಣಿಯಲ್ಲಿ ಸಮಗ್ರವಾಗಿ ಚರ್ಚೆ